ಎಲ್ರಿಗೂ ನಮಸ್ಕಾರ. ಕಾಂತಾರ ಅಧ್ಯಾಯ ಒಂದು ಮಹಾ ಕನಸು, ರಿಷಬ್ ಶೆಟ್ಟಿ ಅವರ ಒಂದು ದೊಡ್ಡ ಕನಸು. ಆ ಕನಸಿನಲ್ಲಿ ನಮ್ಮಂಥ ಒಂದು ಸಣ್ಣ ಕಲಾವಿದರಿಗೆ ಇಡೀ ಸಿನಿಮಾದಲ್ಲಿ ಮಹಾಮಂತ್ರಿ ಚಂದಪ್ಪನ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಅದು ನನ್ನ ಪಾಲಿಗೆ ಇರಲಿಲ್ಲ. ದಿನೇಶ್ ಮಂಗಳೂರು ಅನ್ನೋ ಒಬ್ಬ ಅಪ್ರತಿಮ ಕನ್ನಡದ ಕಲಾವಿದ ಮಾಡ್ತಾ ಇದ್ದಾಗ ಅವರಿಗೆ ಶೂಟಿಂಗ್ ಸ್ಪಾಟಲ್ಲಿ ಹುಷಾರಿಲ್ಲದೆ ಬಿದ್ದೋಗ್ಬಿಟ್ರು. ಆ ಸಮಯದಲ್ಲಿ ಅವ್ರನ್ನ ಮಣಿಪಾಲಕ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದಾಗ ಎಲ್ಲ ಇಡೀ ಕರ್ನಾಟಕದಲ್ಲಿ ಹುಡುಕಿ ಕೊನೆಗೆ ನನ್ನಂಥ ಸಾಮಾನ್ಯ ಕಲಾವಿದನ ತಗೊಂಡು ಒಂದು ದೊಡ್ಡ ಕ್ಯಾರೆಕ್ಟರ್ ಕೊಟ್ಟರು. ಸೊ ಅದ್ಭುತವಾದ ಒಂದು ಕ್ಯಾರೆಕ್ಟ್ರನ್ನ ನಿಭಾಯಿಸೋ ಒಂದು ಶಕ್ತಿ ನನ್ನಲ್ಲಿ ಚೇತನ ತುಂಬಿಬಿಟ್ಟು ರಿಷಬ್ ಶೆಟ್ಟಿ ಅವರು ಮಾಡಿಸಿದರು. ಅವರಿಗೆ ಮತ್ತು ಹೊಂಬಾಳೆ ಟೀಮ್ಗೆ ನನ್ನ ಸೈಡಿಂದ ಧನ್ಯವಾದಗಳು. ಹಾಗೆ ಈ ಸಿನಿಮಾ ನಾನು ಆ ಸಿನಿಮಾದಲ್ಲಿ ಟೋಟಲ್ 1 ವರ್ಷ ಕೆಲಸ ಮಾಡಿದ್ದೀನಿ. ಯಾವ ಥರ ಅಂದರೆ 28 ದಿವಸಗಳು 1 ವರ್ಷದಲ್ಲಿ ಮಧ್ಯೆ 4 ದಿವಸ 5 ದಿವಸ ಈ ಥರ ಮಾಡಿ 1 ವರ್ಷ ನಾನು ವರ್ಕ್ ಮಾಡಿದ್ದೀನಿ. ಸಾವಿರಾರು ಜನ ಜೂನಿಯರ್ ಆರ್ಟಿಸ್ಟು, 120 ಕುದುರೆಗಳು ಮತ್ತು ಅಮೇಝಿಂಗ್ ಏರಿಯಾ ಯಾವುದು ಕೊಡಚಾದ್ರಿ ಬೆಟ್ಟದ ಮೇಲ್ಗಡೆ ನಮ್ಮ ಶೂಟಿಂಗ್ ನಡೀತು. ಸೊ ಅಂಥ ಒಂದು ಜಾಗದಲ್ಲಿ ನನಗೊಂದು ಅಪರ್ಚುನಿಟಿ ಕೊಟ್ಟಿದಾಗ ನಾನು ಅದನ್ನ ನಿಭಾಯಿಸಿನಿ ಅಂತ ಅಂದ್ಕೊಂಡಿದ್ದೀನಿ. ಆ ಸ್ಕ್ರೀನ್ ಮೇಲೆ ನನ್ನ ನೋಡಿದಾಗ ನನಗೆ ಒಂದು ಬೇರೆ ಥರ ಅನುಭವ ಆಗುತ್ತೆ. ಸೊ ಈ ಕನ್ನಡದ ಎಲ್ಲ ಸಮಸ್ತ ಕನ್ನಡಿಗರು ನಾನು ಒಂದೊಂದನ್ನು ಅರ್ಪಿಸ್ತೀನಿ. ಹಾಗೆ ಇದು ವಿದೇಶದಲ್ಲೂ ಸಹ ಈಗ ಫೇಮಸ್ ಆಗ್ತಾಯಿದೆ. ಮುಂದಿನ ದಿನಗಳಲ್ಲಿ ಈಗ ನನಗೆ ಆಲ್ರೆಡಿ ಸುಮಾರು ಸಿನಿಮಾಗಳಲ್ಲಿ ನಾನೀಗ ಪ್ರಕಾಶ್ ರೈ ಜೊತೆ ಡೆನ್ಸಿ ಅಂತ ಒಂದು ಸಿನಿಮಾದಲ್ಲಿ ಮಾಡ್ತಾಯಿದ್ದೀನಿ. PRK ಪುನೀತ್ ರಾಜ್ಕುಮಾರ್ ಅವರ ಪ್ರೊಡಕ್ಷನಲ್ಲಿ ಈಗ ಮಾರಿಗಲ್ಲು ಅಂತ ವೆಬ್ ಸೀರೀಸಲ್ಲಿ ನಾನೊಂದು ಮೇಜರ್ ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ. ಹಾಗೆ ಮಂಗಳೂರಲ್ಲಿ ತುಳು ಪಿಕ್ಚರಲ್ಲಿ 3ರಲ್ಲಿ ವಿಲನ್ ಕ್ಯಾರೆಕ್ಟರ್ ನಾನು ಮಾಡ್ತಾಯಿದ್ದೀನಿ. ಅದಕ್ಕೆಲ್ಲ ಕಾರಣ ಏನಂದರೆ ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಪ್ರೀತಿ ಮತ್ತು ನಮ್ಮಂಥ ಸಣ್ಣ ಕಲಾವಿದರ ಗುರುತಿಸುವ ಛಾತಿ, ಅದು ಮುಖ್ಯ. ಧನ್ಯವಾದಗಳು. ನಮಸ್ತೆ ಸರ್. ಹೇಗಿತ್ತು ಸರ್ ಪ್ರೊಡಕ್ಷನ್ ಬಗ್ಗೆ ನಾನು ಏನೂ ಮಾತಾಡೋಂಗಿಲ್ಲ. ಯಾಕೆಂದರೆ ನನ್ನ ಸ್ಪೆಷಲ್ಲಾಗಿ ಆ ಕ್ಯಾರೆಕ್ಟ್ರಿಗೆ ನನ್ನ ಸೆಲೆಕ್ಟ್ ಮಾಡಿ ನನಗೆ ಒಳ್ಳೆಯ ರೆಮ್ಯುನರೇಷನ್ ಕೊಟ್ಟು ನನಗೆ ಒಳ್ಳೆಯ ಫೆಸಿಲಿಟೀಸ್ ಕೊಟ್ಟು ನನ್ನ ಕರೆಸಿ ಆ ಸಿನಿಮಾದಲ್ಲಿ ಮಾಡಿಸಿದ್ದಾರೆ.